ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಮ್ಮ ಫ್ರೆಂಡ್ಸ್ದು ಬರ್ಡೇ ಇದೆ. ಅದು ಲೈಕ್ ಸೆಲೆಬ್ರೇಟ್ ಏನೋ ಮಾಡಿಲ್ಲ. ಸೆಲೆಬ್ರೇಟ್ ಮಾಡಬೇಕಂತಿದ್ರೆ ಈಗ ಆಲ್ರೆಡಿ ಅವಾಗಿನ ನಾವು 10 ಜಾಗ ಹುಡ್ಕಿದ್ವಿ, ಒಂದು ಕಡೆನೂ ಸೆಟ್ ಆಗಿಲ್ಲ. ಇವಾಗ ಕೇಕು ಕೂಡ ಸೆಟ್ ಆಗಿ ಅದು ಫ್ರೆಶ್ ಆಗಿ ಬೇರೆ ಮಾಡಿಸ್ತಿದ್ದಾವೆ. ನೋಡೋಣ ನೆಕ್ಸ್ಟು ಅದು ಎಲ್ಲಿಗೆ ಹೋಗೋದಾಗುತ್ತೆ. ಇವಾಗ ಅದು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲರೂ ಬರ್ತಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ನಮ್ಮನ್ನ ಅವಾಗ್ಲಿಂದ ಅಲ್ಸಿ ಇಡ್ತಾರೆ. ನಿಮ್ಮ ಈ ಥರದೆಲ್ಲ ಇದಾರೆ ಜನ. ನಮ್ಗೇನಿಲ್ಲ, ಆಧಾರ್ ಕಾರ್ಡ್ ಇದೆ, ಇವಳೆ ಟ್ರಿಪ್ ಪ್ಲಾನ್, ಅದು ಎಲ್ಲ ಇಂಥ ಕೆಲಸನೇ ಮಾಡಿರೋದು. ನಾನು ಏನಂದ್ರೆ ನಾರ್ಮಲ್ ಹೇಳ್ದೆ, ನಾನು ಮುಂಚೆ ಯಾವತ್ತೂ ಹೋಗಿಲ್ಲ, ಬಜೆಟ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ. ಅದನ್ನ ಮುಂಚೆ ಅವ್ರು ನೋಡಿ ತಿಳ್ಕೊಂಡು ಬರ್ಬೇಕು. ಇವಾಗ ನಮ್ಗೆ ಹೇಳೋದಲ್ಲ. ನೋಡೋಣ ನೆಕ್ಸ್ಟ್ ಅದು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇವಳದೇ ಗೈಸ್ ಎಲ್ಲಿ ಬುಕ್ ಮಾಡಾರ ಗೊತ್ತಿಲ್ಲ ಗೈಸ್. ಕೇಕ್ಗೋಸ್ಕರ ಎಲ್ಲ ದೂರ ಹೋಗ್ತೀವಿ ಗೈಸ್. ಓಕೆ ಗೈಸ್, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಲೋ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಏನಂದರೆ ನಾವು ಅಂತೂ ಇಂತೂ ಹಾಫ್ ಆನ್ ಅವರ್ ಆದಮೇಲೆ ಕರೆಕ್ಟಾಗಿ ಒಂದು ಜಾಗ ಹುಡ್ಕೋರೆ. ಈಗಿದ್ರು ಅಲ್ಲಿ ಹೋಗ್ಬಿಟ್ಟು ಅದು ತಿನ್ನೋಕ್ಕೂ ಜಗಳ ಆಡ್ಬೋದು. ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಅದು ಬೇಡ, ಇದು ಬೇಡ, ಆ ಕೇಕಿನ ಅದು ಯಾವಾಗ ಬರ್ತಾವೆ, ಅವ್ರಿಬ್ರು ಸ್ಕೂಟಿಯಿಂದ ಯಾವಾಗ ಬರ್ತಾರೋ ನೋಡಿ. ಇಂಥ ಫ್ರೆಂಡ್ಸ್ ಇಟ್ಕೊಳ್ಳೋದು ಅದು ಎಲ್ಲ ಪ್ಲ್ಯಾನ್ ಮಾಡಲ್ಲ ಅವರು. ಸಡನ್ನಾಗಿ ಅಲ್ಲೋಗೋಣ, ಕಾಲೇಜಿಗೂ ಅಲ್ಲೋಗೋಣ, ಎಲ್ಲೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡೋದು. ಆಮೇಲೆ ಹಿಂಗೆ ಮಾತಾಡೋದು. ಅದ್ರಲ್ಲಿ ಏನು ಗೊತ್ತಾ, ಸಡನ್ ಪ್ಲ್ಯಾನ್ಸ್ ಮೆಮೊರಿ ಆಗಿರೋದು. ಅದನ್ನು ತಿಳ್ಕೊಂಡು ಮೆಮೊರಿ ಅನ್ನೋ ಕೆಲಸದಲ್ಲಿ ಅದು ಏನೇನು ಮಾಡಿಸ್ತಿಲ್ಲ. ಇನ್ನು ಕಾಲೇಜಿಗೆ ಇವರು ಕರೆಕ್ಟಾಗಿ ಕಾಲೇಜಿಗೆ ಬಂದಿದ್ದ ತಕ್ಷಣ ನಡೀಲಿ, ಎಲ್ಲ ಕೆಲಸ ಆಯಿತು ನಡೀಲಿ, ಅದು 5 ನಿಮಿಷದಲ್ಲಿ ಕೆಲಸ ಮಾಡಿ. ಅದನ್ನು ಜಾಸ್ತಿ ಪ್ಲ್ಯಾನ್ ಮಾಡೋದು ಇನ್ನಷ್ಟೇ ಅಂತ ನಮಗೆ ಹಂಗಲ್ಲ ಕಾಣಿಸ್ತಿಲ್ಲ ಅವರು. ಹೋಗ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂದರೆ ಎಲ್ಲರಿಗೂ 4+ ರೀಲ್ಸ್ ಕಳಿಸ್ತಾರೆ. ಇವಾಗ ಅಂದ್ಕೊಂಡು ಅವ್ರು ಜೀರೋ ಪೂರ್ತಿ ರೀಲ್ಸ್ ಕಳಿಸೋದೇ ಆಗ್ಬಿಟ್ಟು. ಸೊ ನೋಡೋಣ, ಇನ್ನೂ ಅಲ್ಲಿ ಇಳಿದು ಬಿಡ್ತಾರೆ. ಆ ಲೊಕೇಶನ್ ನೋಡ್ಕೊಂಡು ಬೇರೆ ಹೋಗ್ಬೇಕಂತೆ. ಅಲ್ಲಿ ಹೋಗ್ಬಿಟ್ಟು ಅವ್ರು ಇನ್ನೂ ಕೇಕ್ ಕಟ್ ಮಾಡೋಕೆ ಅಲೋ ಮಾಡ್ತಾರೋ ನೀವು ಅದನ್ನು ಗೊತ್ತಿಲ್ಲ ನಮಗೆ. ನೋಡೋಣ ಈ ನೆಟ್ಟಿಗೆ ಇವರು ಓಡಾಡ್ಸೋಕ್ಕೆ ನೆಟ್ಟಿಗೆ ಇನ್ನೂ ಈ ಶೀಟ್ನಲ್ಲಿ ಓಡಾಡ್ತಾಳೆ. ಕೇಕ್ ಎಲ್ಲ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡೋಳೆ. ಅದು ತಿನ್ಬೇಕಂತ ನೀವೇನಾದರೂ ನೋಡ್ತಿದ್ದೆ ನೋಡ್ಕೊಳ್ಳಿ ಅಂತ ಒಳ್ಳೆ ಹುಷಾರಾಗಿ ನೋಡ್ಕೊಳ್ಳಿ. ತಲೆಗೆ ಶೂಟ್ ಆಗ್ತವ್ರಿ ನನಗೆ ಬೆಳಗ್ಗೆಯಿಂದ. ಹೋಗೋಣ ಗೈಸ್, ನೋಡೋಣ. ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿದ್ರೆ ಹೆಂಗೆ ಅದಕ್ಕೆ ಅಂತ ತಾನೇ ದೋಸ್ತಿನಿ ಕೊಟ್ಟವನಲ್ಲ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಗೈಸ್. ಫೈನಲಿ ಗೈಸ್, ಇನ್ನೇನು ಆ ಲೊಕೇಶನ್ಗೆ ಇನ್ನೊಂದು 5 ನಿಮಿಷ ಇದೆ. ಅಲ್ಲೂ ಬೇರೆ ಟೇಬಲ್ ಬೇರೆ ಇಲ್ಲ ಅಂತವ್ರೆ. ಸಡಗರ ಬೆಳಗ್ಗೆ ಅವರಿಬ್ಬರು ಅಲ್ಲಿ ಆಲ್ರೆಡಿ ಹೋಗ್ಬಿಟ್ಟು ನಮ್ಮ ತಲೆ ತಿಂತಾರೆ, ಬೇಗ ಬನ್ನಿ ಅಂತ. ಹಾಯ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲವೂ ಚಾನಲ್ ನೋಡಿ ಹೆಂಗೆ ಹೋಗ್ತಾರೆ ನೋಡಿ. ಏನು ಒಂದು ಸ್ವಲ್ಪನಾದರೂ ಅಲ್ಬಿಯೋ ಓಡಿಬಿಟ್ರು ಅವರು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಓಡಿಬಿಟ್ರು ನಾವು ಬಂದಿಲ್ಲ ನೋಡಿ. ಈ ಟೈಮಲ್ಲಿ ಬೇಕಾ ಬೇಗ ಬನ್ನಿ. ಓಕೆ ಗೈಸ್, ಎಲ್ಲರೂ ಕೂಗಾಡ್ತಾರೆ. ನಾನು ಬೈಸ್ಕೊಳಕ್ಕೆ ಬೇಡಿಲ್ಲ. ನನ್ನ ವೀಡಿಯೋನ ಆನ್ ಮಾಡಿ ನಾನು ಹೆಂಗೆಲ್ಲ ಗೈಸ್ ಏನಾಯ್ತಂದ್ರೆ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟಿವಿ. ನಾವು ವೀಡಿಯೋನ ಆನ್ ಮಾಡಿ ಅಂತ ಮುಳ್ಳು ನೀನು ನೋಡ್ರಿ. ಇವರೆಲ್ಲ ನೆಕ್ಸ್ಟ್ ಲೆವೆಲ್. ಇನ್ನು ಆಲ್ರೆಡಿ ಅರ್ಧ ನೆಕ್ಕೊಂಬಿಟ್ಟಿದ್ದಾರೆ. ಈಗ ಇನ್ನೊಂದು ಕಷ್ಟ ಸೇವ ಕಟ್ ಮಾಡಿದ್ದಾರೆ. ಹ್ಯಾಪಿ ಬರ್ಡೇ ರಾಮ್ ಮತ್ತು ಶಕ್ತಿ. ನಾನು ಸಾಗರ್ ಅಂತಲೇ ಹೇಳ್ತೀನಿ, ಯಾಕಂದರೆ ನಾವಿಲ್ಲಿ ಲಾಸ್ಟ್ ಟೈಮ್ ಸಾಗರ್ ಬರ್ಡೇ ಮಾಡಿದ್ವಿ. ಸೊ ಗೈಸ್ ನಮ್ಗೆ ಅದೇ ಬಾಯಿಗೆ ಬರ್ತಿದೆ. ಯೂಟ್ಯೂಬ್ ಚಾನಲ್ ಬೇರೆ ಯಾವ ಲೆವೆಲ್ ತಿಂತಾವೆ ಅಂದರೆ ಬರ್ಗೆಟ್ಟಿರೋರ ಥರ ಕೈ ಹಾಕೊಂಡು ಯಾವತ್ತು ಕೇಕೆ ನೋಡಿಲ್ಲ ಅನ್ನೋ ಥರ. ಅದರಲ್ಲೂ ಇವಳು ಇಲ್ಲ ಗೈಸ್, ಇವನು ನೆಕ್ಸ್ಟ್ ಇಯರ್ ಬರ್ತಡೇ ಎಲ್ಲರದು ಇವಾಗಲೇ ಮಾಡ್ತಾರೆ. ನನಗೆ ಇರೋ ಕೇಕಲ್ಲೇ ಬಿಲೇಟೆಡ್ ಮಾಡ್ತಾ ಇದೀವಿ ಅಂತ ಚಿಕ್ಕ ಪೀಸ್ ಎತ್ಕೊಂಡವನೆ. ಇದು ಬರ್ಡೇ ಸೆಲೆಬ್ರೇಷನ್ ಆಯ್ತು. ಮತ್ತೆ ಊಟಕ್ಕೆ ಬೇಡಕ್ಕೆ ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಇವಾಗ ಮತ್ತೆ ಇಲ್ಲಿಂದ ಬೇರೆ ಕಡೆ ನೋವು ಮಾಡ್ತಾರೆ. ಏನಂದ್ರೆ ಗೈಸ್, ಎಲ್ಲರಿಗೂ ಎಕ್ಸಾಮ್ಗೆ ಓದೋದು ಚಿಂತೆ ಆಗಿದೆ. ನಮಗೆ ಊಟಕ್ಕೆ ಯಾವ ಹೋಟ್ಲ್ಗೆ ಹೋಗೋಣ ಅಂತ ಚಿಂತೆ ಆಗ್ಬಿಟ್ಟೈತೆ. ತಡೆಯುತ್ತ ಗ್ರೂಪಲ್ಲಿ ಯಾವ ಥರ ಜನ ಇದ್ದೀವಿ ಅಂದರೆ ಎಲ್ಲ ಥರ ಇದ್ದೀವಿ. ಟಾಪರಿಂದ ಇದ್ದು ಆ್ಯಾವ್ರೇಜ್ವರೆಗೂ ಬ್ಯಾಕ್ಲಾಗ್ಸ್ ಇಟ್ಕೊಂಡಿರೋರ್ಗು ಎಲ್ಲ ಥರ ಸ್ಟೂಡೆಂಟ್ಸ್ ಇದ್ದೀವಿ. ನಮಗೆ ಯಾರೂ ಚಿಂತೆ ಇಲ್ಲ, ಆರಾಮಾಗಿ. ಇನ್ನು ಎಕ್ಸಾಮು ಕರೆಕ್ಟಾಗಿ ಸೋಮವಾರ ಎಕ್ಸಾಮ್ ಇರೋದು. ಏನು ತಲೆ ಕೆಚ್ಕೊಂತಾರೆ. ನೋಡಿ ನಮಗೆ
ಕೊನೆಗೂ ನಮ್ಮನ್ನ ಅಲ್ಲೊಂದು ಕಡೆ ಓಡಾಡಿಸಿ ಇಲ್ಲೊಂದು ಕಡೆ ಓಡಾಡಿಸಿ ಒಂದು ಕಡೆ ತಂದು ಹಾಕಿದ್ರು. ಎಲ್ಲರೂ ಸರಿಯಾಗಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿ, ಅದು ದೊಣ್ಣೆ ಬಿರಿಯಾನಿ ನೋಡಿ. ಇನ್ನೂ ಸ್ವಲ್ಪ ಜನ ಒಳಗೆ ಊಟ ಮಾಡ್ತಿದ್ದಾರೆ. ನಾನು ವಿನೋ ಏನೋ ಹೋಗ್ಬೇಕು ತಿಂದಿಲ್ಲ, ಅವಳು ವೆಜ್ ಅಂದ್ಬಿಟ್ಟು ಏನೂ ತಿಂದಿಲ್ಲ ಗೈಸ್. ಸೊ ಇನ್ನು ನೆಕ್ಸ್ಟು ಅದೆಲ್ಲ ಹೋಗೋದು ಗೊತ್ತಿಲ್ಲ, ಮೋಸ್ಟ್ಲಿ ಮನೆಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡ್ರಿ ಗೈಸ್ ಹೆಂಗೆ ಬೈದು ನೋಡಿ, ಸಾಯಕ್ಕಂತ ಹೋಗ್ತೀನಂತೆ ನಾನು. ನಾನು ಬೈದಾಗಿದ್ದು ಯಾರು ನಡೆಸಿದ್ದು ನಾನು ನಡೆಸಿದ್ದು. ನೋಡ್ರಿ ನಮ್ಮ ಹುಡುಗಿ ಬೇಜಾರಾಗ್ತಾರೆ, ಅವ್ರ ಮಕ್ಕ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಇನ್ನು ಅವರೆಲ್ಲ ಬಂದಮೇಲೆ ತೋರಿಸ್ತೀನಿ ಗೈಸ್. ಎಲ್ಲ ಗೈಸ್ ಆ್ಯಕ್ಚುಲಿ ಏನಂದರೆ ಊಟ ಮಾಡಬೇಕಾದ್ರೆ ಲಾಗ್ ಮಾಡೋಣ ಅಂದ್ಕೊಂಡ್ರಿ, ಬಟ್ ಎಲ್ಲರಿಗೂ ತುಂಬಾ ಹೊಟ್ಟೆ ಆಗ್ತಾಯಿತ್ತು, ಯಾರಿಗೂ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಇದೇನು ಆಯ್ತು ಎಲ್ಲರೂ ಅವ್ರ ಮನೆಗೆ ಹೋಗ್ತಾಯಿದ್ರು, ಇವಳು ಅವರು ಅಲ್ಲಿದ್ದಾರೆ, ಅದು ಕಾಣಿಸ್ತಿಲ್ಲ ಅಂತ. ಸೊ ನೆಕ್ಸ್ಟ್